ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡ್ರೈ ಫ್ರೂಟ್ಸ್ ಇಲ್ಲದೇ ಡ್ರೈ ಫ್ರೂಟ್ಸ್ ಲಡ್ಡು ಅಷ್ಟೇ ಆರೋಗ್ಯಕರ ಮತ್ತು ಅಷ್ಟೇ ರುಚಿಕರ, ತುಂಬ ಈಸಿ ರೆಸಿಪಿ. ಇದನ್ನು ಫೈಬರ್ ಲಡ್ಡು ಅಂತಲೂ ಕರಿಬೋದು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಇಲ್ಲಿಗೆ 1 ಕಪ್ಪು ಆಗೋಷ್ಟು ಒಣ ಕೊಬ್ಬರಿನ ತುರಿದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಅಂದರೆ ಒಂದು ಫುಲ್ ಚಿಕ್ಕ ಕೊಬ್ಬರಿ. ಇವಾಗ ಇದನ್ನು ಅಳತೆ ಮಾಡ್ಕೊಳ್ಳೋಣ. ಅಳತೆ ಮಾಡ್ಕೊಳ್ಳೋದ್ರಿಂದ ಎಷ್ಟು ಬೆಲ್ಲ ಹಾಕಬೇಕು ಅಂತ ಗೊತ್ತಾಗುತ್ತೆ. ಈ ಒಣ ಕೊಬ್ಬರಿನ ಅಳತೆ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಅಳತೆ ಮಾಡ್ಕೊಳ್ಳಿ. ನಾನಿಲ್ಲಿ ತೊಗೊಂಡಿರೋ ಒಣ ಕೊಬ್ಬರಿ 1 ಕಪ್ ಆಗೋ ಅಷ್ಟಿದೆ. ಈ ಲಡ್ಡುನ ಹಸಿ ತೆಂಗಿನಕಾಯಿಯಿಂದನೂ ಮಾಡ್ಕೋಬೋದು, ಒಣ ಕೊಬ್ಬರಿಯಿಂದನೂ ಮಾಡ್ಕೋಬೋದು. ಒಣ ಕೊಬ್ಬರಿಯಿಂದ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಹಸಿ ಕೊಬ್ಬರಿಯಿಂದ ಮಾಡಿದ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಇದಾದ ನಂತರ ಈ ಲಡ್ಡುಗೆ ಬೇಕಾಗಿರೋ ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ ಅಂದರೆ ಹಲಸಿನ ಹಣ್ಣಿನ ಬೀಜ. ಹಣ್ಣನ್ನು ತಿಂದು ಬೀಜನ ಬಿಸಾಡಿಬಿಡ್ತಾರೆ. ಇನ್ನು ಕೆಲವು ಜನ ತುಂಬಾ ವೆರೈಟಿ ರೆಸಿಪಿನ ಇದರಿಂದ ಮಾಡ್ತಾರೆ. ನಾನು ಇದನ್ನು 2 ದಿನ ಬಿಸಿಲಲ್ಲಿ ಒಣಗಿಸಿ ನಂತರ ತವದಲ್ಲಿ ಚೆನ್ನಾಗಿ ಹುರಿದು ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ಮೇಲ್ಗಡೆ ಇರುವ ಸಿಪ್ಪೆನೆಲ್ಲ ತೆಗೆದುಕೊಂಡಿದ್ದೀನಿ. ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಹೆಚ್ಚು ಫೈಬರ್ ಇರುತ್ತೆ, ಪ್ರೋಟೀನ್ ಕೂಡ ಇರುತ್ತೆ. ಎಲ್ಲ ಏನೇನಿರುತ್ತೋ ಇದರಲ್ಲೂ ಕೂಡ ಅದೆಲ್ಲ ಇರುತ್ತೆ. ಮತ್ತು ಇದು ಸೀಸನಲ್ಲಿ ಮಾತ್ರ ಸಿಗುತ್ತೆ. ಹಾಗಾಗಿ ಈ ಹಲಸಿನ ಹಣ್ಣು ಬೀಜದ ಲಡ್ಡು ಒಂದ್ಸಲ ಟ್ರೈ ಮಾಡಿ, ಇಷ್ಟಪಡ್ತೀರಾ. ಈಗ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗ್ದಿದ ನಂತರ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ ನಂತರ ಮಿಕ್ಸಿ ಜಾರ್ಗೆ ಸೇರಿಸಿದ್ದೀನಿ. ಸ್ವಲ್ಪ ತರಿಯಾಗಿ ಬಾಯಿಗೆ ಸಿಗೋ ಥರ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ತುಂಬ ನೈಸಾಗಿದ್ದರೆ ಎಷ್ಟಾಗುತ್ತೆ ಅನ್ನೋದಾದರೆ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ 2 ಚಮಚ ತುಪ್ಪನ ಸೇರಿಸಿದ್ದೀನಿ. ಇದಕ್ಕೆ ಜಾಸ್ತಿ ಏನು ತುಪ್ಪ ಬೇಡ, ಇಷ್ಟೇ ಸಾಕು. ಈಗ ಇದಕ್ಕೆ ಗ್ರೈಂಡ್ ಮಾಡಿರೋ ಹಲಸಿನ ಹಣ್ಣಿನ ಬೀಜನ ಹಾಕಿ ಹುರ್ಕೋಬೇಕು. ಲೈಟಾಗಿ ಘಮ ಬರೋವರೆಗೂ ಮತ್ತು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈಗ ಇದ್ರ ಜೊತೆಗೆ ಒಣ ಕೊಬ್ಬರಿನ ಅಳತೆ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಸೇರಿಸಿ ಇದ್ರ ಜೊತೆಗೇ ಕಡಿಮೆ ಉರಿನಲ್ಲಿ ಹುರ್ಕೋಬೇಕು. ಈ ಥರ ಹುರಿಯೋದ್ರಿಂದ ಲಡ್ಡು ಬೇಗ ಹಾಳಾಗೋದಿಲ್ಲ ಮತ್ತು ಅದರಲ್ಲಿರೋ ಹಸಿ ವಾಸನೆ ಹೋಗುತ್ತೆ. ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಸೇರಿಸಿದ್ದೀನಿ. ನೀವು ಸ್ವಲ್ಪ ಪುಡಿ ಮಾಡಿದ ಬೆಲ್ಲನ ಹಾಕ್ಕೊಳ್ಳಿ. ನಾನು ಜಾಸ್ತಿ ಪುಡಿ ಮಾಡಿಲ್ಲ. ನಿಮ್ಗೆ ಇನ್ನೂ ಜಾಸ್ತಿ ಸಿಹಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಅರ್ಧ ಕಪ್ ಬೆಲ್ಲನ ಸೇರಿಸ್ಕೊಳ್ಳಿ. ಇವಾಗ ಬೆಲ್ಲ ಕರಗಿ ಚೆನ್ನಾಗಿ ಬರುತ್ತೆ. ನಿಮಗೆ ಸ್ವಲ್ಪ ಡ್ರೈ ಅನಿಸಿದ್ರೆ ನೀರು ಸೇರಿಸ್ಕೋಬೋದು. ಇವಾಗ ಇದಾಗಿದೆ, ಕೈಯಲ್ಲಿ ಮುಟ್ಟಿದರೆ ಅಂಟಬಾರ್ದು, ಅಷ್ಟಾದರೆ ಸಾಕು, ರೆಡಿಯಾಗಿದೆ. ಇದನ್ನು ಬೇರೆ ತಟ್ಟೆಗೆ ತೆಗೆದು ಆದಷ್ಟು ಬಿಸಿ ಇದ್ದಾಗಲೇ ನಾವು ಉಂಡೆನ ಕಟ್ಕೋಬೇಕು. ಕೈಗೆ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಉಂಡೆ ಕಟ್ಕೊಳ್ಳಿ. ಇವಾಗ ನೋಡಿ ಉಂಡೆ ರೆಡಿ ಆಯಿತು. ಈ ಲಡ್ಡುನ ಡ್ರೈ ಫ್ರೂಟ್ಸಿಂದ ಮಾಡಿಲ್ಲ ಅಂದರೆ ಯಾರೂ ನಂಬಲ್ಲ. ಇಲ್ಲಿಗೆ ಲಂಚ್ ಬಾಕ್ಸ್ ಅಥವಾ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ಕಳಿಸೋದಕ್ಕೆ ತುಂಬ ಒಳ್ಳೆಯ ರೆಸಿಪಿ. ಇದು ತುಂಬ ಇಷ್ಟ ಆಯಿತು ನನಗೂ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡಿದ್ದು, ತುಂಬ ಒಳ್ಳೆಯ ಆರೋಗ್ಯಕರ ಲಡ್ಡು ಮತ್ತು ಕಡಿಮೆ ಖರ್ಚು ಕೂಡ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕನ್ನಡ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.